ಜುಗಾರಿ ಕ್ರಾಸ್ ಅಧ್ಯಾಯ 10 ಬಸ್ ಸ್ಟ್ಯಾಂಡಿನ ಪವಾಡ. ಎಷ್ಟೋ ಸಾರಿ ದುಷ್ಟರು ಕಷ್ಟಕ್ಕೆ ಸಿಕ್ಕಿಕೊಂಡಾಗ, ಕಳ್ಳರು ಸಿಕ್ಕಿಬಿದ್ದಾಗ ಕೊನೆಗೂ ಸತ್ಯಕ್ಕೆ ನ್ಯಾಯಕ್ಕೆ ಜಯವಾಗುತ್ತದೆ ಎಂದು ಜನ ಅಂದುಕೊಳ್ಳುತ್ತಾರೆ. ಭೂಮಿಯಲ್ಲಿ ರಾಕ್ಷಸರ ಹಾವಳಿ ಅತಿಯಾದಾಗ ದೇವರು ಬಂದು ಅವರಿಗೆಲ್ಲ ತಕ್ಕ ಶಿಕ್ಷೆ ವಿಧಿಸುತ್ತಾನೆ ಎಂದು ದೈವಭಕ್ತರು ದೃಢವಾಗಿ ನಂಬಿದ್ದಾರೆ. ಆದರೆ ವಾಸ್ತವವನ್ನು ಗಮನಿಸಿದಾಗ ಸಾಧಾರಣವಾಗಿ ರಾಕ್ಷಸರಿಗೇನೋ ಶಿಕ್ಷೆಯಾಗಿರುತ್ತದೆ. ಆದರೆ ಅದು ದೇವರಿಂದಾಗಲಿ ನ್ಯಾಯ ಧರ್ಮಗಳಿಂದಾಗಲಿ ಆಗಿರದೆ ಅದಕ್ಕೆ ಇನ್ನೊಬ್ಬ ದೊಡ್ಡ ರಾಕ್ಷಸನೇ ಕಾರಣ ಎಂದು ಜನಗಳಿಗೆ ಬಹುಬೇಗ ಗೊತ್ತಾಗುತ್ತದೆ. ದುಷ್ಟರನ್ನು ದೊಡ್ಡ ದುಷ್ಟರು, ಖೇಡಿಗಳನ್ನು ದೊಡ್ಡ ಖೇಡಿಗಳು, ಪಾತಕಿಗಳನ್ನು ಇನ್ನೂ ದೊಡ್ಡ ಪಾತಕಿಗಳು ಬಲಿ ಹಾಕುವುದನ್ನು ಧರ್ಮ ಪ್ರತಿಷ್ಠಾಪನೆ ಎಂದು ತಾತ್ಕಾಲಿಕವಾಗಿ ಜನ ತಿಳಿಯುತ್ತಾರೆ. ಆಮೇಲೆ ಅವರಿಗೆ ಭ್ರಮ ನಿರಸನವಾಗುತ್ತದೆ. ಆಗ ಕಳೆದು ಹೋದ ಕಾಲವೇ ಎಷ್ಟೋ ವಾಸಿ ಇತ್ತೆಂದು ಯೋಚಿಸುತ್ತಾರೆ. ನಮ್ಮ ದೈವ ಭಕ್ತರ ಪ್ರಪಂಚದಲ್ಲಿ ಹೇಗೋ ಗೊತ್ತಿಲ್ಲ. ಆದರೆ ಕುಟ್ಟಿ ದೌಲತ್ರಾಮರ ಭೂಗತ ಜಗತ್ತಿನಲ್ಲಿ ಮಾತ್ರ ಭಗವಂತ ಎಂದೂ ಬಂದು ಧರ್ಮ ಪ್ರತಿಷ್ಠಾಪನೆಗೆ ಪ್ರಯತ್ನಿಸುವುದಿಲ್ಲ. ಅಲ್ಲಿ ಹೋರಾಟ ಆಗುವುದು ಯಾವಾಗಲೂ ರಾಕ್ಷಸರ ನಡುವೆಯೇ. ಈ ಖದೀಮರ ತಳತಂತ್ರಗಳು ಹೊರಬಿದ್ದು ಅನೇಕರು ಬಂದೀಖಾನೆ ಸೇರಬೇಕಾಗುವುದು ಪೊಲೀಸರಿಂದಾಗಲಿ ನ್ಯಾಯಾಲಯಗಳಿಂದಾಗಲಿ ಅಲ್ಲವೇ ಅಲ್ಲ. ಅವರವರ ನಡುವಿನ ವೈಮನಸ್ಯವೇ ಇದಕ್ಕೆ ಕಾರಣ. ಒಮ್ಮೆ ಕುಟ್ಟಿಯ ಜೊತೆಗಾರರಿಬ್ಬರು ಹೊರಗಿದ್ದರೆ ತಮ್ಮ ಖೂನಿ ಖಾತರಿಯೆಂದಾದಾಗ ಬೇಕೆಂದೇ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಇಲ್ಲದ ಮೊಕದ್ದಮೆಗಳನ್ನು ಮೈಮೇಲೆ ಎಳೆದುಕೊಂಡು ಬಂದೀಖಾನೆ ಸೇರಿ ಪ್ರಾಣ ಉಳಿಸಿಕೊಂಡಿದ್ದರು. ತಾವು ಕಾಡೊಳಗೆ ತಳ್ಳಿ ಬಂದಿದ್ದ ಅಂಬಾಸಿಡರ್ ಕಾರು ಹಠಾತ್ತಾಗಿ ತಮ್ಮ ಕಣ್ಣೆದುರೇ ಬಸ್ಸನ್ನು ಓವರ್ಟೇಕ್ ಮಾಡಿ ಮುಂದೆ ಹೋದಾಗ ಕುಟ್ಟಿಗೂ ದೌಲತ್ರಾಮನಿಗೂ ಥಟ್ಟನೆ ಹೊಳೆದಿದ್ದು ಇದೆ. ಪೊಲೀಸರು ತಮ್ಮ ಜಾಡು ಹಿಡಿದರು ಎಂದರೆ ಸಾಕು. ಭೋಗದ ಜಗತ್ತಿನಲ್ಲಿ ಅದರ ಅರ್ಥ ತಮ್ಮೊಳಗೆ ಯಾರೋ ತಮಗೆ ಉಲ್ಟಾ ಹೊಡೆದಿದ್ದಾರೆ ಎಂದು. ಅವರಿಬ್ಬರ ಮನಸ್ಸು ತಮ್ಮ ತಲೆಯೊಳಗಿನ ಗೊಂದಲ ಗೋಜಲಗಳಿಗೆ ತಮ್ಮನ್ನು ಹಿಡಿಸುವುದರಿಂದ ಯಾರಿಗೆ ತಾನೇ ಲಾಭವಿರಬಹುದು ಎಂದು ಒಂದೇ ಸಮ ಯೋಚಿಸುತ್ತಿತ್ತು. ತಾವು ಯಾಕೆ ಇಲ್ಲಿ ಬಂದಿದ್ದೇವೆ? ಈ ಪ್ಯಾಕೆಟ್ಟಿನಲ್ಲಿ ಏನಿದೆ? ಅದು ಯಾರಿಗೆ ಬೇಕಾಗಿದೆ? ಒಂದೂ ಗೊತ್ತಿಲ್ಲದ ಅವರಿಗೆ ಈ ದಿಕ್ಕಿನಲ್ಲಿ ಎಷ್ಟು ಯೋಚಿಸಿದರೂ ಏನೂ ಹೊಳೆಯಲಿಲ್ಲ. ಎಷ್ಟೆಲ್ಲ ಯೋಚಿಸಿದರೂ ಅವರ ಮನಸ್ಸಿಗೆ ಒಂದೇ ಒಂದು ಸಾರಿಯೂ ಆ ಪ್ಯಾಕೆಟ್ಟಿನೊಳಗೇನಿದೆ ಒಡೆದು ನೋಡಿಬಿಡಬೇಕೆಂಬ, ಯಾರಿಗೆ ಇದು ಬೇಕಾಗಿದೆ ತಿಳಿದು ಬಿಡಬೇಕೆಂಬ ಛಲ ಹುಟ್ಟಲಿಲ್ಲ. ಮನಸ್ಸು ಚಂಚಲ ಎನ್ನುತ್ತಾರೆ. ಆದರೆ ಅಭ್ಯಾಸ ಬಿದ್ದ ಮನಸ್ಸುಗಳು ಬಗ್ಗಿಸಲು ಉಕ್ಕಿಗಿಂತ ಗಡಸು ಎನ್ನುವುದು ಇವರಿಬ್ಬರ ಚಿತ್ತವೃತ್ತಿ ನೋಡಿದರೆ ಗೊತ್ತಾಗುತ್ತಿತ್ತು. ಬಸ್ ದೇವಪುರಕ್ಕೆ ಹತ್ತಿರಾಗುತ್ತಿತ್ತು. ಪೊಲೀಸರಿಗೆ ಏನೋ ಸುಳಿವು ಸಿಕ್ಕಿದೆ, ಏನನ್ನೋ ಹುಡುಕುತ್ತಿದ್ದಾರೆ ಎನ್ನುವುದಂತೂ ಈ ಇಬ್ಬರಿಗೂ ತೀರಾ ಸ್ಪಷ್ಟವಾಗಿತ್ತು. ಅದು ಇದು ಯೋಚನೆ ಮಾಡಿಕೊಂಡು ಕಾಲಹರಣ ಮಾಡಲು ಸಾಧ್ಯವೇ ಇರಲಿಲ್ಲ. ದೇವಪುರದಲ್ಲಿ ಬಸ್ ನಿಲ್ಲುತ್ತಿದ್ದ ಹಾಗೆ ಚೆಕಿಂಗ್ ನಡೆಯುತ್ತದೆ. ಬಸ್ ತಪಾಸಣೆ ಮಾಡುವುದಂತೂ ಬಡ್ಡಿ ಮಕ್ಕಳಿಗೆ ನೀರು ಕುಡಿದಷ್ಟು ಸುಲಭ. ಸುಮ್ಮನೆ ಬಾಗಿಲ ಹತ್ತಿರ ನಿಂತು 4 ಜನ ಬಂದು ನಿಂತು ಒಬ್ಬೊಬ್ಬರಾಗಿ ಇಳಿಯುವಂತೆ ಹೇಳಿದರೆ ಮುಗಿಯಿತು. ಕುಟ್ಟಿ ದೌಲತ್ರಾಮ್ ಇಬ್ಬರೂ ಇದ್ದ ಸಮಯಾವಕಾಶದಲ್ಲೇ ತಪ್ಪಿಸಿಕೊಂಡು ಹೋಗಲು ಏನು ಮಾಡಬಹುದು ಎಂದು ವೇಗವಾಗಿ ಯೋಚಿಸಿದರು. ಕುಟ್ಟಿ ಇಲ್ಲೇ ಬಸ್ ನಿಲ್ಲಿಸಿ ಇಳಿದು ಬಿಡೋಣ ಎಂದು ಹೇಳಿದ. ಎಲ್ಲರೆದುರು ಬಸ್ ನಿಲ್ಲಿಸಿ ಇಬ್ಬರೇ ಇಳಿದರೆ ಪೊಲೀಸರಿಗೆ ಅದಕ್ಕಿಂತ ಒಳ್ಳೆಯ ಸುಳಿವು ಬೇರೆ ಇಲ್ಲ. ಒಂದು ಸಾರಿ ಕಂಡಕ್ಟರನ್ನು ಕೇಳಿದರೆ ಸಾಕು. ದೇವಪುರಕ್ಕೆ ಟಿಕೆಟ್ ತಗೊಂಡು ಮಧ್ಯದಾರಿಯಲ್ಲಿ ಇಳಿದು ಹೋದವರು ಯಾರೆಂದು ಸುಲಭವಾಗಿ ಗುರುತಿಸಿ ಹೇಳಿಬಿಡುತ್ತಾನೆ. ಆದ್ದರಿಂದ ಮಧ್ಯದಲ್ಲಿ ತಾವಿಬ್ಬರೇ ಇಳಿಯುವುದು ಅತ್ಯಂತ ಅಪಾಯಕರ ಎಂದು ತೀರ್ಮಾನಿಸಿ ದೌಲತ್ರಾಮ್ ಬೇಡವೆಂದು ಹೇಳಿದ. ದೇವಪುರಕ್ಕೆ ತಾಗಿಕೊಂಡಿರುವ ಕುಂಬಾರಗುಂಡಿ ಹತ್ತಿರ ಯಾರಾದರೂ ಬಸ್ ನಿಲ್ಲಿಸಿ ಇಳಿಯುವುದಿದ್ದರೆ ನಾವು ಅವರ ಜೊತೆ ಇಳಿಯೋಣ ಎಂದು ಹೇಳಿದ. ಕುಂಬಾರಗುಂಡಿ ಹತ್ತಿರಾಯಿತು. ಕುಂಬಾರಗುಂಡಿ ಬಳಿಯ ದೊಡ್ಡ ತೆಂಗಿನ ಮರವೇ ಬಸ್ ನಿಲ್ದಾಣ. ಅಲ್ಲಿ ಕುಟ್ಟಿ ದೌಲತ್ರಾಮರ ರಕ್ತ ತಣ್ಣಗಾಗುವಂತೆ ತೆಂಗಿನ ಮರಕ್ಕೆ ಕೊಂಚವೇ ದೂರದಲ್ಲಿ ಪೊಲೀಸ್ ಜೀಪು ನಿಂತಿರುವುದು ಅವರ ಕಣ್ಣಿಗೆ ಬಿತ್ತು. ಬಸ್ ಸ್ಟ್ಯಾಂಡ್ ಗಡಿಬಿಡಿಯಲ್ಲಿ ತಪಾಸಣೆಯ ವ್ಯವಹಾರ ಬೇಡೆಂದು ಇಲ್ಲೇ ಹಿಡಿಯಲು ಬಂದು ನಿಂತಿರುವುದು ಅವರಿಗೆ ಸರ್ವಸ್ಪಷ್ಟವಾಯಿತು. ಏಲಕ್ಕಿ ಮೂಟೆಯ ಮೇಲೆ ಕುಳಿತಿದ್ದ ದೌಲತ್ರಾಮ್ ಬಸ್ ಓಲಾಟಕ್ಕೆ ಕೊಂಚ ಜರುಗಿದವನಂತೆ ಸುರೇಶನ ಕಡೆಗೆ ಜರುಗಿ ಏಲಕ್ಕಿ ಮೂಟೆ ಬಾಯಿಗೆ ಹಗ್ಗದಲ್ಲಿ ಕಟ್ಟಿದ್ದ ಸರಗುಣಿಕೆ ಗಂಟನ್ನು ಚಕ್ಕನೆ ಎಳೆದು ಬಿಚ್ಚಿ ಕುಟ್ಟಿಯ ಮೈ ಮುಟ್ಟಿ ಸನ್ನೆ ಮಾಡಿದ. ಕುಟ್ಟಿ ಏಳಲು ಕೈ ಊರುವವನಂತೆ ಪ್ಯಾಕೆಟ್ ಸಮೇತ ಕೈಯನ್ನು ಪಕ್ಕ ಮೂಟೆಯ ಮೇಲಿಟ್ಟು ಕೈಯೂರಿ ಎದ್ದು ನಿಂತಾಗ ಪ್ಯಾಕೆಟ್ಟು ಕುಟ್ಟಿ ಕೈಯಲ್ಲಿರಲಿಲ್ಲ. ಅದನ್ನು ಮಿಂಚಿನ ವೇಗದಲ್ಲಿ ಏಲಕ್ಕಿ ಮೂಟೆಯ ತಳದವರೆಗೂ ತಳ್ಳಿ ದೌಲತ್ರಾಮ್ ಮೂಟೆಯ ಗಂಟು ಬಿಗಿದ. ಯಾರಿಗೂ ಏನೂ ಗೊತ್ತಾಗಲೇ ಇಲ್ಲ.
ಆಗಾಗ ಮೂಟೆ ಕಡೆ ನೋಡುತ್ತಿದ್ದ ಗೌರಿ ಕೂಡ ಎತ್ತಲೋ ನೋಡುತ್ತಿದ್ದಳು. ಕುಂಬಾರ್ಗುಂಡೀಲಿ ಇಳಿಯೋರು ಯಾರ್ರೀ ಎಂದು ಕಂಡಕ್ಟರ್ ಅಭ್ಯಾಸ ಬಲದಿಂದ ಎಂಬಂತೆ ಕೂಗಿ ಅತ್ತಿತ್ತ ನೋಡಿ ಯಾರೂ ಇಲ್ಲದುದನ್ನು ಕಂಡು ಯಾರಿಲ್ಲ, ರೈಟ್ ರೈಟ್ ಎಂದು ಕೂಗಿದ. ಬಸ್ ಕುಂಬಾರಗುಂಡಿ ದಾಟಿ ದೇವಪುರದ ಸ್ಟೇಷನ್ ಕಡೆಯಿಂದ ಬಸ್ ಸ್ಟ್ಯಾಂಡ್ ಕಡೆಗೆ ಮುಂದುವರಿಯಿತು. ದೌಲತ್ ರಾಮ್ ಕಡೆಗೆ ಮುಂದೇನೆನ್ನುವಂತೆ ನೋಡಿದ ಕುಟ್ಟಿಗೆ ಸ್ವಲ್ಪ ಸಮಾಧಾನದಲ್ಲಿರು ಎನ್ನುವಂತೆ ದೌಲತ್ ರಾಮ್ ಸನ್ನೆ ಮಾಡಿದ. ದೇವಪುರದ ಬಸ್ ಸ್ಟ್ಯಾಂಡಿನಲ್ಲಿ ಕುಟ್ಟಿ ಕಣ್ಣಿಗೆ ಬಿದ್ದ ಕಾಕಿ ಯೂನಿಫಾರ್ಮ್ಗಳು ಎರಡಾದರೂ ಸಾದಾ ಉಡುಪಿನವರು ಹಲವರಾದರೂ ಇದ್ದೇ ಇರುತ್ತಾರೆಂದು ಅನ್ನಿಸಿತು. ಆದರೂ ದಾರಿಯುದ್ದಕ್ಕೂ ಹಿಂದೆ ಮುಂದೆ ಹಲವಾರು ಬಾರಿ ತಿರುಗಾಡಿದ ಪೊಲೀಸ್ ವಾಹನಗಳ ಮೆರವಣಿಗೆ ನೋಡಿದ್ದ ಅವರು ದೇವಪುರದ ಬಸ್ ಸ್ಟ್ಯಾಂಡಿನಲ್ಲಿ ಅವರೇ ತುಂಬಿರುತ್ತಾರೆಂದು ಊಹಿಸಿದ್ದರು. ಆದರೆ ಅವರ ಊಹೆಗೆ ವ್ಯತಿರಿಕ್ತವಾಗಿ ಬಸ್ ಸ್ಟ್ಯಾಂಡ್ ಮಾಮೂಲಿಯಾಗಿ ಎಲ್ಲ ಸಾಫ್ಟ್ ಸೀದಾ ಇರುವಂತೆ ಕಂಡಿತು. ಕಾಡಿನಲ್ಲಿ ತಳ್ಳಿ ಬಂದಿದ್ದ ಅಂಬಾಸಡರ್ ಕಾರನ್ನು ಅವರು ಕಂಡಿಲ್ಲದಿದ್ದರೆ ಕಂಡಕ್ಟರ್ ಮಹಾಶಯ ಹೇಳಿದ ಹಾಗೆ ದೇವಪುರಕ್ಕೆ ಮಿನಿಸ್ಟ್ರು ಆಗಮಿಸಿರಬಹುದೆಂದು ಪೊಲೀಸರ ಓಡಾಟ ಎಂದೇ ತಿಳಿಯುತ್ತಿದ್ದರೋ ಏನೋ. ಕೈಲಿದ್ದ ಪ್ಯಾಕೆಟನ್ನು ಸುರೇಶನ ಏಲಕ್ಕಿ ಮೂಟೆಯೊಳಗೆ ತುರುಕಿದ ಮೇಲೆ ಕುಟ್ಟಿಗೇನೋ ಕೊಂಚ ಕಾಲ ಸಮಾಧಾನ ಆಯಿತು. ಸದ್ಯಕ್ಕಂತೂ ಬೀಸುವ ದೊಣ್ಣೆ ತಪ್ಪಿ ಅದನ್ನು ಯಾವನದೋ ತಲೆಗೆ ದಾಟಿಸಿಯಾಗಿದೆ. ಬಸ್ ಇಳಿದು ದೂರ ಹೋಗಿ ನೋಡುವುದು. ಯಾರ ಮೂಟೆಯೋ ಏನೋ, ಮೂಟೆಯನ್ನೇನಾದರೂ ಪೊಲೀಸರು ಸೀಸ್ ಮಾಡಿದರೋ ಹಾಗಿಂದ ಹಾಗೆ ಜಾಗ ಖಾಲಿ ಮಾಡಿದರಾಯಿತು. ಅಕಸ್ಮಾತ್ ಪೊಲೀಸರು ಚೆಕ್ ಮಾಡದೆ ಬಿಟ್ಟರೋ ಆಮೇಲೆ ಹೇಗೋ ಪ್ಯಾಕೆಟ್ ವಸೂಲಿ ಮಾಡಿಕೊಂಡರಾಯಿತು. ಅದೇನು ದೊಡ್ಡ ಕೆಲಸವಲ್ಲ. ಯಾವನು ತಂದಿದ್ದಾನೋ ಪತ್ತೆ ಮಾಡಿ ಅವನು ಕೇಳಿದಷ್ಟು ದುಡ್ಡು ಬಿಸಾಕಿ ಇಡೀ ಮೂಟೆಯನ್ನೇ ಕೊಂಡರೂ ನಡೆಯುತ್ತೆ. ದೌಲತ್ ರಾಮ್ ಅತ್ಯಂತ ವೇಗವಾಗಿ ಮುಂದಿನ ವ್ಯೂಹಗಳನ್ನೆಲ್ಲ ಯೋಚಿಸಿ ಕುಟ್ಟಿಗೆ ಪಿಸುದನಿಯಲ್ಲಿ ಹೇಳಿದ. ಕುಟ್ಟಿಗೆ ತಮಗೆ ಈ ಕೆಲಸ ಹೇಳಿದ ಲಾಟ್ರಿ ಟಿಕೆಟ್ ಶಾಸ್ತ್ರಿ ಮೇಲೆ ಅಸಾಧ್ಯ ಸಿಟ್ಟು ಬಂದಿತ್ತು. ನಾನು ಫಾಲ್ಸಿಗೆ ಹೋದರೂ ಪರವಾಗಿಲ್ಲ, ಆ ಬೋಸುಡಿ ಮಗನ ಮೂಳೆ ಮುರಿಯೋದು ಮಾತ್ರ ಗ್ಯಾರಂಟಿ. ಈ ಅಡ್ನಾಡಿ ಸೂಳೆ ಮಗನ ದೆಸೆಯಿಂದಲೇ ಕಂಬಳಿ ಸಿದ್ದಪ್ಪ ಊರು ಬಿಟ್ಟು ಓಡೋಗಿದ್ದು. ಈ ದಂಧೆಯಲ್ಲಿದ್ದ ಮೇಲೆ ಯಾವನ ನಸೀಬು ಹೇಗೆ ಅಂತ ಹೇಳೋಕ್ಕಾಗಲ್ಲ. ಇಂಥವರೊಂದು 4 ಜನನ ತೆಗೆದು ಹೋದರೆ ಕಟ್ಕೊಂಡಿರೋ ಪಾಪ ಒಂಚೂರು ಕಡಿಮೆನಾದರೂ ಆಗತ್ತೆ ಎಂದು ದೌಲತ್ ರಾಮ್ ಕಿವಿಯಲ್ಲಿ ಉಸುರಿದ. ಮೊದಲು ನಮ್ಮ ಕೂಲಿ 20,000 ಇಸ್ಕೊಳ್ಳೋ ದಾರಿ ನೋಡೋಣ. ದುಡ್ಡು ಸಿಕ್ಕೋ ಹಂಗಿದ್ರೆ ಯಾರ ಮೂಳೆ ಬೇಕಾದರೂ ಮುರಿಯೋಣ. ಕೂಲಿ ಸಿಕ್ಕದೆ ಇರೋ ಕೆಲಸ ನನಗೆ ಹೇಳಬೇಡ ಎಂದು ಖಂಡತುಂಡವಾಗಿ ದೌಲತ್ ರಾಮ್ ಕುಟ್ಟಿಯ ಭಾವೋದ್ವೇಗದ ನಿರ್ಧಾರವನ್ನು ಖಂಡಿಸಿದ. ಆದರೆ ಕುಟ್ಟಿಗೆ ಮಾತ್ರ ಕೋಪ ಹತ್ತಿಕ್ಕಲು ಅಸಾಧ್ಯವಾಗಿತ್ತು. ಬಸ್ ಸ್ಟ್ಯಾಂಡಿನಲ್ಲಿ ಬಸ್ ನಿಲ್ಲುತ್ತಿದ್ದಂತೆಯೇ ಒಂದಷ್ಟು ಜನ ಕಿಟಕಿಯಿಂದ ಜಾಗ ಬುಕ್ ಮಾಡಲು ಎಂಥೆಂಥದನ್ನೋ ತುರುಕಲು ಪ್ರಯತ್ನಿಸುತ್ತಾ ಬಸ್ಸಿಗೆ ಮುತ್ತಿದರು. ಭಿಕ್ಷುಕರನೇಕರು ತಮ್ಮ ಕರುಣಾಜನಕವಾದ ಫ್ಯಾನ್ಸಿ ಡ್ರೆಸ್ಸು ಸರಿಯಾಗಿದೆಯೇ ಒಮ್ಮೆ ಅವಲೋಕಿಸಿ ಗಂಟಲು ಸರಿ ಮಾಡಿಕೊಳ್ಳುತ್ತಾ ಭಿಕ್ಷಾಟನೆಗೆ ಸಿದ್ಧರಾದರು. ಕಂಡಕ್ಟರು ಬಾಗಿಲ ಬಳಿ ನಿಂತಿದ್ದವನು ಬಸ್ ನಿಂತ ಕೂಡಲೇ ಕೆಳಗಿಳಿದು ಕೂಲಿಗಳಿಗೆ ತಡೀರೋ, ಚೆಕಿಂಗ್ನವರು ಚೆಕ್ ಮಾಡಬೇಕಂತೆ ಎಂದು ಕೂಗಿದ. ಆದರೂ ಕಾಕಿ ಬಟ್ಟೆಯವರನ್ನು ಒತ್ತರಿಸಿ ಹತ್ತುವವರು ದಬಾಯಿಸಿ ನುಗ್ಗುತ್ತಿದ್ದರು. ಬಾಗಿಲ ಪಕ್ಕದಲ್ಲೇ ಕುಳಿತಿದ್ದ ಕುಟ್ಟಿಗೂ ದೌಲತ್ ರಾಮನಿಗೂ ಬಸ್ ನಿಲ್ಲುತ್ತಿದ್ದಂತೆಯೇ ಇಳಿದು ಹೊರ ನಿಲ್ಲುವುದು ಕಷ್ಟವಾಗಲಿಲ್ಲ. ಖಾಲಿ ಕೈ ಬೀಸಿಕೊಂಡು ಇಳಿದ ಇವರ ಕಡೆಗೆ ಇನ್ಸ್ಪೆಕ್ಟರರು ಕಣ್ಣೆತ್ತಿ ಸಹ ನೋಡಲಿಲ್ಲ. ಇಬ್ಬರಿಗೂ ಬಸ್ಸಿನೊಳಗೆ ಬಹಳ ಹೊತ್ತಿನಿಂದ ಕುಳಿತು ಒಂದಕ್ಕೆ ವಿಪರೀತ ಅವಸರವಾಗಿತ್ತು. ಈ ಗಡಿಬಿಡಿ ಗೊಂದಲಗಳಲ್ಲಿ ಎಕ್ಸೈಸಿನವರು ಚೆಕಿಂಗ್ ಮಾಡಿ ಮುಗಿಸಬೇಕಾದರೆ ತುಂಬ ಹೊತ್ತು ಬೇಕಾಗುತ್ತದೆ. ಮಾಡಿ ಬಂದು ಮುಂದೇನಾಗುತ್ತೆ ಎಂದು ದೂರದಿಂದ ವೀಕ್ಷಿಸೋಣ ಎಂದು ತೀರ್ಮಾನ ಮಾಡಿ ಬಸ್ ಸ್ಟ್ಯಾಂಡಿನ ಆಚೆ ಇದ್ದ ಕಕ್ಕಸಿನ ಕಡೆಗೆ ಹೋದರು. ಏಲಕ್ಕಿಯವೆರಡು ಹಳದಿ ಅಮೋಫಾಸ್ ಮೂಟೆ, ಜ್ಞಾಪಕ ಇಟ್ಟುಕೋ ಎಂದು ಕುಟ್ಟಿ ಹೇಳಿದ. ಇಬ್ಬರಲ್ಲೊಬ್ಬರು ಅಲ್ಲೇ ಇದ್ದಿದ್ದರೆ ಒಳ್ಳೆಯದಿತ್ತು ಎಂದ ದೌಲತ್ ರಾಮ್. ಯಾಕೆ? ಅದರ ಮೇಲೆ ಕುಂತಿದ್ದೋರು ನಾವಿಬ್ಬರೇ ಅಂತ ಎಲ್ಲರಿಗೂ ಗೊತ್ತಿದೆ. ಪೊಲೀಸಿನವರ ನಿಗಾ ಬೀಳಲಿ ಅಂತಾನಾ ಎಂದು ಕುಟ್ಟಿ ಅಪಹಾಸ್ಯದ ದನಿಯಲ್ಲಿ ಕೇಳಿದ. ಒಂದಷ್ಟು ಜನ ಇವರು ಇಳಿದ ಬಸ್ಸಿನ ಕಡೆಗೆ ಓಡುತ್ತಾ, ಓ ಏನೋ ಚೆಕಿಂಗ್ ನಡೀತಾ ಇದೆ, ಹಾಗಾದರೆ ಬಸ್ ಹೊರಡೋದು ಇನ್ನೂ ತಡ ಕಾಣ್ತದೆ ಎಂದು ಮಾತಾಡಿಕೊಳ್ಳುತ್ತಾ ಇವರು ಇಳಿದ ಬಸ್ಸಿನ ಕಡೆಗೆ ಲಘುಬಗೆಯಿಂದ ಧಾವಿಸಿದರು. ಕುಟ್ಟಿ ದೌಲತ್ ರಾಮ್ ಅತ್ತ ಹೋದ ಕೂಡಲೇ ಬಸ್ ಬಾಗಿಲು ಬಳಿ ದೊಡ್ಡದೊಂದು ಅನಾಹುತ ಆಯಿತು. ರಾಯಚೂರು ಕಡೆಯ ಬೋಳಮ್ಮ ಒಂದು ಡ್ರೈವರ್ ಸೀಟಿನ ಹಿಂದುಗಡೆಯೇ ಕುಳಿತಿದ್ದುದು ಮುಗ್ಗಲು ವಾಸನೆ ಹೊಡೆಯುತ್ತಿದ್ದ ತನ್ನ ಬಟ್ಟೆ ಗಂಟನ್ನು ಹೊತ್ತುಕೊಂಡು ದಡದಡ ಎಲ್ಲರನ್ನೂ ತಳ್ಳಿಕೊಂಡು ಮುನ್ನುಗ್ಗಿತ್ತು. ಅದೇನು ವಿಧವೆ ಎಂದು ತಲೆ ಬೋಳಿಸಿಕೊಂಡಿದ್ದಳೋ ಅಥವಾ ದೇವಸ್ಥಾನದಲ್ಲಿ ಮುಡಿ ಕೊಟ್ಟು ತಲೆ ನುಣ್ಣಗಾಗಿತ್ತೋ ಯಾರಿಗೆ ಗೊತ್ತು. ದೇವಪುರದಲ್ಲಿ ಆಕೆ ರಾಯಚೂರು ಬಸ್ಸು ಹಿಡಿಯಬೇಕಿತ್ತು. ಆದರೆ ಆಕೆ ದಡದಡ ನುಗ್ಗಿದ್ದು ರಾಯಚೂರು ಬಸ್ಸು ಹತ್ತಿಕೊಳ್ಳುವುದಕ್ಕಲ್ಲ,
ಏಕೆಂದರೆ ರಾಯಚೂರು ಬಸ್ಸು ಇನ್ನೂ ಬಂದೇ ಇರಲಿಲ್ಲ. ಖುದ್ದೂಸ್ ಎಕ್ಸ್‌ಪ್ರೆಸ್ ಘಾಟಿ ಹತ್ತಲು ಪ್ರಾರಂಭಿಸಿದಾಗಲೇ 4 ಅಡಿ ದೂರದಲ್ಲಿ ಎದುಸಿರು ಬಿಡುತ್ತಾ ಹೊಗೆ ಕಾರುತ್ತಿದ್ದ ಎಂಜಿನ್ನಿನ ಡೀಸೆಲ್ ವಾಸನೆಗೆ ಮುದುಕಿಯ ಹೊಟ್ಟೆ ತೊಳಸಲು ಶುರುವಾಗಿತ್ತು. ಕಂಡಕ್ಟರು ಕಿಟಕಿ ತೆಗೆದು ವಾಂತಿ ಮಾಡ್ರಿ ಎಂದು ಮನವಿ ಮಾಡಿದಾಗ ಆಕೆ ಹೊಟ್ಟೆಯೊಳಗೆ ಕಾರ ಕಡೆಯುವ ಸದ್ದು ಶುರುವಾಗಿತ್ತು. ಆದರೇನು ಮಾಡುವುದು? ಆ ಹೊಟ್ಟೆಯ ತಳಮಳ ವಾಂತಿಯಲ್ಲಿ ಪರ್ಯಾವಸಾನವಾಗುತ್ತೋ ಭೇದಿಯಲ್ಲಿ ಪರ್ಯಾವಸಾನವಾಗುತ್ತೋ ತಿಳಿಯದ ಆ ಮುದುಕಿ ಪಿಳಿಪಿಳಿ ಕಣ್ಣು ಬಿಡುತ್ತಾ ಕುಳಿತಿತ್ತು. ರಾಯಚೂರಿಗೆ ತಲುಪುವವರೆಗೂ ಹಸಿವಾಗಬಾರದೆಂದು ಮುನ್ನೆಚ್ಚರಿಕೆ ಕ್ರಮವಾಗಿ ದೇವಸ್ಥಾನದ ಧರ್ಮಾರ್ಥವನ್ನು ತಾರಾಮಾರಿ ತಿಂದಿದ್ದು ಆ ಪರಮಾತ್ಮನಿಗೆ ಪ್ರೀತಿಯಾಗಲಿಲ್ಲ ಎನ್ನುವುದು ಘಾಟಿ ತಿರುಗಣೆಯಲ್ಲಿ ಪ್ರತಿ ಸಾರಿ ಬಸ್ ತಿರುಗಿದಾಗಲೂ ಆಕೆಗೆ ಅನುಭವಗಮ್ಯವಾಗತೊಡಗಿತ್ತು. ದೇವರೇ ಎಂದು ಭಗವನ್ನಾಮ ಸ್ಮರಣೆ ಮಾಡುತ್ತಾ ದೇವಪುರದವರೆಗೂ ಹೇಗೋ ತಡೆದುಕೊಂಡಿದ್ದ ಆಕೆಯ ಸ್ಥಿತಿ ಬಸ್ ಸ್ಟ್ಯಾಂಡ್ ತಲುಪುವ ವೇಳೆಗೆ ಪರಾಕಾಷ್ಠೆ ಮುಟ್ಟಿತು. ಇನ್ನು ತಡೆಯಲಸಾಧ್ಯವಾಗಿ ಬಸ್ ನಿಂತಿದ್ದೇ ತಡ ಎದ್ದು ಓಡಿ ಬಂದಳು. ಆದರೆ ಬಾಗಿಲಿಗೆ ಗಿಟ್ಟ ಹೊಡೆದಂತೆ ಜನ ನಿಂತಿದ್ದನ್ನು ಕಣ್ಣಿಗೆ ಕಾಣುವವರೆಗೂ ಬರಿಯ ತಲೆಗಳೇ ಕಾಣುತ್ತಿದ್ದುದನ್ನು ನೋಡಿ ಆಕೆಗೆ ಚಂಗಾಬಲವೇ ಉಡುಗಿಹೋಯಿತು. ವಾಂತಿಯಾಗುತ್ತೆ, ಜಾಗ ಬಿಡಿ ಎಂದು 3-4 ಬಾರಿ ಕೂಗಿದರೂ ಯಾರೂ ಕೇಳಿಸಿಕೊಳ್ಳಲೇ ಇಲ್ಲ. ಅದರ ಬದಲು ಇನ್ಸ್ಪೆಕ್ಟರ್ ಇಳಿಯುವವರನ್ನು ತಡೆಯಿರಿ ತಡೆಯಿರಿ ಎಂದು ಜಬರ್ದಸ್ತು ಮಾಡುತ್ತಾ ಹಿಂದಕ್ಕೆ ತಳ್ಳುತ್ತಿದ್ದ. ಮುದುಕಿ ಹಾಗೂ ಮತ್ತೊಂದು ಸಾರಿ ಜಾಗ ಬಿಡುವಂತೆ ಕೇಳಿಕೊಂಡಿತು. ಅದನ್ನು ಏನೆಂದು ಸಹ ಗಮನಿಸದೆ ಇನ್ಸ್ಪೆಕ್ಟರ್ ತಾಳು ತಾಳು ಎಂದು ಅಧಿಕಾರಶಾಹಿಯ ಮರ್ಜಿಯಲ್ಲಿ ತಲೆಯಾಡಿಸಿದ. ಬೋಳಮ್ಮ ಮತ್ತೊಮ್ಮೆ ಮನವಿ ಮಾಡಲು ಬಾಯಿ ಬಿಟ್ಟಾಗ ಮಾತಿನ ಬದಲು ಹೊಟ್ಟೆಯೊಳಗಿಂದ ಸಿಡಿದು ಹೊರಹೊಮ್ಮಿದಂತೆ ಭಯಂಕರ ವಾಂತಿಯ ಧಾರೆಯೊಂದು ಹೊರಹೊಮ್ಮಿತು. ಇನ್ಸ್ಪೆಕ್ಟರ್ ಆಫೀಸರು ಎದುರೇ ಇದ್ದುದರಿಂದ ಅದರ ನೇರ ಬಿರುಮಳೆಗೆ ಅವರೇ ಸಿಕ್ಕಿಕೊಂಡರು. ದೂರ ಇದ್ದವನಿಗೆ ತುಂತುರು ಮಳೆಯ ಸ್ನಾನ. ಅರ್ಧ ಬಕೆಟ್ ದುರ್ಗಂಧಪೂರಿತ ವಾಂತಿ ಬೋಳಮ್ಮನ ಬಾಯಿಂದ ಆಸ್ಫೋಟಿಸಿದ ಕೂಡಲೇ ಅಯ್ಯಯ್ಯೋ ಹಾಳ್ಮುಂಡೆ ಕಕ್ತಿದಾಳೆ ಕಣ್ರೋ ಎಂದು ಕೂಗಾಡುತ್ತಾ ನುಗ್ಗುತ್ತಿದ್ದವರೆಲ್ಲ ಹಿಂತಿರುಗಿ ಇಮ್ಮಡಿ ರಭಸದಲ್ಲಿ ಅಕ್ಕಪಕ್ಕದವರನ್ನೆಲ್ಲ ತಳ್ಳುತ್ತಾ ಬೀಳಿಸುತ್ತಾ ಡಿಕ್ಕಿ ಹೊಡೆಯುತ್ತಾ ಓಡಿದರು. ಆದರೂ ಮುದುಕಿ ಹೊಟ್ಟೆಯೊಳಗೆ ಅಲ್ಲಿದ್ದವರಿಗೆಲ್ಲ ಸ್ನಾನ ಮಾಡಿಸುವಷ್ಟಿತ್ತೆಂದು ಕಾಣುತ್ತದೆ. ಎದುರಿಗಿದ್ದ ಕಾಕಿ ಯೂನಿಫಾರ್ಮ್ಗಳ ಕಥೆಯಂತೂ ಮುಗಿದೇ ಹೋಯಿತು. ಅವರ ಹುಬ್ಬು ಮೀಸೆಗಳ ಮೇಲೆಲ್ಲ ದುರ್ವಾಸನೆಯ ಬೇಳೆತವ್ವೆ ಕರಿಬೇವಿನ ಎಲೆಗಳು ಕುಳಿತಿದ್ದವು. ಜೇಬುಗಳಲ್ಲೆಲ್ಲ ವಾಂತಿ ತುಂಬಿಕೊಂಡಿತ್ತು. ಆ ಅಸಹ್ಯದ ಪರಮಾವಧಿಯಲ್ಲಿ ಅವರಿಗೆ ಅವರ ಕರ್ತವ್ಯ ಉದ್ದೇಶ ಎಲ್ಲ ಮರೆತು ಹೋದವು. ಮುದುಕಿ ಮತ್ತೊಮ್ಮೆ ಬಾಯಿ ಕಳೆಯುವ ಮೊದಲೇ ಎಲ್ಲರೊಡನೆ ಒಬ್ಬರಾಗಿ ಅವರೂ ಓಡಿದರು. ಗುಂಪಿನ ಮೇಲೆ ಲಾಠಿ ಚಾರ್ಜ್ ಮಾಡಿ ಚದುರಿಸಿದಂತಾಗಿ ಅಲ್ಲಿದ್ದವರೆಲ್ಲ ಮೈಕೈ ತೊಳೆದುಕೊಳ್ಳಲೋ ಬಟ್ಟೆ ಬದಲಾಯಿಸಲೋ ಸ್ನಾನ ಮಾಡಲೋ ಬಸ್ ಸ್ಟ್ಯಾಂಡನ್ನೇ ಬಿಟ್ಟು ಓಡಿ ಹೋದರು. ಸುರೇಶನು ಗೌರಿಯು ಎಲ್ಲರೊಟ್ಟಿಗೆ ಇಳಿಯುತ್ತಾ ವಾಂತಿ ತುಳಿದಿದ್ದರಿಂದ ಅಸಹ್ಯವಾಗಿ ಕಾಲು ತೊಳೆದುಕೊಳ್ಳಲು ಚೀಲ ಹೊತ್ತುಕೊಂಡು ಬೇಗ ಬೇಗ ನಡೆದು ಎತ್ತಲೋ ಹೋದರು. ಕುಟ್ಟಿ ದೌಲತ್ರಾಮ್ ಇಬ್ಬರೂ ಒಂದ ಮಾಡಿ ಪ್ಯಾಂಟ್ ಗುಂಡಿ ಹಾಕಿಕೊಳ್ಳುತ್ತಾ ಆಚೆ ಬಂದು ಬಸ್ ಕಡೆಗೆ ನೋಡಿದಾಗ ಅವರಿಗೆ ಪಾರ್ಶ್ವವಾಯು ಹೊಡೆದಂತಾಯಿತು. ಅವರೂ ಬಂದ ಬಸ್ಸೊಂದೇ ಖಾಲಿ ನಿಂತಿತ್ತು. ಡ್ರೈವರು ಇಲ್ಲ, ಕಂಡಕ್ಟರೂ ಇಲ್ಲ, ಪೊಲೀಸರೂ ಇಲ್ಲ, ಎಕ್ಸೈಸ್ನವರೂ ಇಲ್ಲ, ಹತ್ತುವವರೂ ಇಲ್ಲ, ಇಳಿಯುವವರೂ ಇಲ್ಲ. ಏಲಕ್ಕಿ ತುಂಬಿ ತಂದಿದ್ದ ಅಮೋಫಾಸಿನ ಹಳದಿ ಮೂಟೆಗಳೂ ಇಲ್ಲ. ಒಂದಷ್ಟು ಕಾಗೆಗಳು ನಾಯಿಗಳು ಬಸ್ಸಿನ ಬಾಗಿಲು ಹತ್ತಿರ ಮುತ್ತಿಕೊಂಡು ಎಂಥದನ್ನೋ ಮೂಸಿ ನೋಡುತ್ತಾ ನೆಕ್ಕುತ್ತಾ ನಿಂತಿದ್ದವು. ಅವರಿಬ್ಬರಿಗೂ ಒಮ್ಮೆಲೆ ಕಣ್ಣು ಕತ್ತಲು ಬಂದಂತಾಯಿತು. ಪೊಲೀಸರ ಕೈಗೆ ಅಕಸ್ಮಾತ್ ಸಿಕ್ಕಿಬಿದ್ದಿದ್ದರೂ ಅವರಿಗೆ ಇಷ್ಟು ಆಘಾತವಾಗುತ್ತಿರಲಿಲ್ಲವೇನೋ. ಜುಗಾರಿ ಕ್ರಾಸ್. ಅಧ್ಯಾಯ 11. ಅಬ್ಬು ಸಾಲಿಯ ಉಪದೇಶ. ಸುರೇಶಣ್ಣ, ಓ ಸುರೇಶಣ್ಣ ಎಂದು ದೇವಪುರದ ಪೇಟೆ ಬೀದಿಯಲ್ಲಿ ಹೋಗುತ್ತಿರಬೇಕಾದರೆ ಯಾರೋ ಗಟ್ಟಿಯಾಗಿ ಸುರೇಶನ ಹೆಸರು ಹಿಡಿದು ಕೂಗಿದ್ದು ಕೇಳಿಸಿತು. ಧ್ವನಿ ಕೇಳಿಯೇ ಅದು ಏಲಕ್ಕಿ ವ್ಯಾಪಾರಿ ಅಬ್ಬೂಸ್ ಅಲಿ ದನಿ ಎಂದು ಸುರೇಶನಿಗೆ ಸ್ಪಷ್ಟವಾಯಿತು. ಇನ್ನು ಇವನ ಹರಿಕತೆ ಬೇರೆ ಕಾಲುಗಂಟೆ ಕೇಳಬೇಕು ಎಂದು ಮೂಟೆಯನ್ನು ದಾರಿ ಪಕ್ಕದ ನೆರಳಲ್ಲಿ ಇಡುತ್ತಾ ಗೌರಿ ಗೊಣಗಿದಳು. ಅವನು ಯಾವಾಗಲೂ ಏಲಕ್ಕಿ ಕಡಿಮೆ ಬೆಲೆಗೆ ಕೊಳ್ಳುತ್ತಾನೆಂದು ಅವನ ಮೇಲೆ ಗೌರಿಗೆ ಅಸಹನೆ. ಯಾರು ಯಾವ ರೇಟಿಗೆ ಕೊಂಡರೂ ಅವಳಿಗೆ ಮೋಸ ಹೋಗಿದ್ದೇವೆಂದು ಯಾವಾಗಲೂ ಅನ್ನಿಸುತ್ತಲೇ ಇರುತ್ತದೆ. ಅದರಲ್ಲೂ ಸುರೇಶ ಏನನ್ನಾದರೂ ಕೊಂಡರೆ ಅಥವಾ ಮಾರಿದರಂತೂ ಸರಿಯಾಗಿ ಟೋಪಿ ಬಿದ್ದೇ ಇರುತ್ತಾನೆನ್ನುವುದರಲ್ಲಿ ಅವಳಿಗೆ ಅಚಲ ನಂಬಿಕೆ.
ಸುರೇಶನಂತೂ ಇದೊಂದು ಅವಳ ಮನಸ್ಸಿನ ಕಾಯಿಲೆ ಎಂದೇ ತೀರ್ಮಾನ ಮಾಡಿದ್ದ. ಅವಳ ಹತ್ತಿರ ಎಷ್ಟೇ ದುಡ್ಡಿರಲಿ 10 ಪೈಸೆ 5 ಪೈಸೆ ಕಡಿಮೆಗೆ ಸಿಗುತ್ತದೆಂದು ನೂರಾರು ಅಂಗಡಿಗಳಲ್ಲಿ ರೇಟು ಕೇಳಿಕೊಂಡು ತಿರುಗುವುದು ನೋಡಿದರೆ ಯಾರಿಗೂ ಹಾಗನ್ನಿಸುವುದು ಸಹಜ. ಗೌರಿ ಸುರೇಶ ಸೇರಿಕೊಂಡು ಸಾವಿರಾರು ರೂಪಾಯಿ ಪೋಲು ಮಾಡಿದ್ದರೂ ಚೌಕಾಶಿ ಮಾಡದೆ ವ್ಯಾಪಾರ ಮಾಡುವವರನ್ನು ಕಂಡರೆ ಗೌರಿಗೆ ಸಿಟ್ಟು. ಏನೇನೋ ಕೊಳ್ಳಬೇಕೆಂದು ಕಾರ್ಯಕ್ರಮ ಇಟ್ಟುಕೊಂಡು ಗೌರಿ ಪೇಟೆಗೆ ಬಂದಿದ್ದರಿಂದ ಇವತ್ತು ಅಂಗಡಿ ಸುತ್ತಿಸಿ ಪ್ರಾಣ ತೆಗೆಯುತ್ತಾಳೆ ಎಂದು ಸುರೇಶ ಬಸ್ ಹತ್ತುವಾಗಲೇ ಅಂದುಕೊಂಡಿದ್ದ. ಅಬ್ಬು ಸಾಲಿ ಅವನ ಪೆಟ್ಟಿಗೆ ಅಂಗಡಿಯಿಂದ ಇಳಿದು ಸುರೇಶನ ಕಡೆಗೆ ಬರುತ್ತಿರಬೇಕಾದರೆ, ನೋಡ್ರಿ ಅವನ ಹತ್ತಿರ ಪಂಚಾಯಿತಿ ಹೊಡಿತಾ ಇಲ್ಲೇ ಕೂತ್ರೆ ನಾನು ಸುಮ್ಮನಿರೋಲ್ಲ, ನನಗೆ ಸುಮಾರು ಕೆಲಸ ಇದೆ ಇವತ್ತು ಎಂದು ಸುರೇಶನ ಕಡೆಗೆ ತಿರುಗಿ ಗೊಣಗಿದಳು. ಮೂಟೆ 1 ನಿಮಿಷ ಮರದ ನೆರಳಲ್ಲಿಟ್ಟು ಸುಧಾರಿಸ್ಕೋ ಮಾರಾಯ್ತಿ, ಸುಮಾರು ಕೆಲಸ ಎಂಥದ್ದು ನಿಂದು, ತುರಿಯೋ ಮಣೆ ಬ್ಲೌಸ್ ಪೀಸ್ ಹುಡುಕೋದು ತಾನೇ, ಅದಕ್ಕೆ ಸಾಯಂಕಾಲದವರೆಗೂ ಟೈಮ್ ಇದೆಯಲ್ಲ, ಬೇಕಾದರೆ ಹೋಟೆಲ್ನಲ್ಲಿ ರೂಮು ತಗೊಂಡು ನಾಳೆ ಸಾಯಂಕಾಲದವರೆಗೂ ಹುಡುಕು ಎಂದು ಅವಳ ಶಾಪಿಂಗ್ ಚಪಲವನ್ನು ಸುರೇಶ ಅಪಹಾಸ್ಯ ಮಾಡಿದ. ಏನ್ರಮ್ಮ ನೀವು, ನಾನು ಅಲ್ಲೇ ಅಂಗಡಿ ಮೇಲೆ ಕೂತಿದ್ದೀನಿ, ನನಗೊಂದು ಮಾತು ಹೇಳಿದರೆ ಮೂಟೆ ತಂದು ಕೊಡ್ತಿರಲಿಲ್ವಾ, ಅಂಗಡಿ ಎದುರು ನೀವು ಹೋಗಿದ್ದು ನನಗೆ ಕಣ್ಗೆ ಕಾಣಲಿಲ್ಲ ಎಂದು ಗೌರಿ ಮೂಟೆ ಹೊತ್ತುಕೊಂಡು ಹೋಗುತ್ತಿರುವುದು ದೊಡ್ಡ ಅಚಾತುರ್ಯ ಎನ್ನುವಂತೆ ಮಾತಾಡಿ ಸುರೇಶನ ಕಡೆಗೆ ತಿರುಗಿ, ಅವರಿಗೇನೋ ಹೇಳೋದಕ್ಕೆ ನಾಚಿಕೆ ಆದರೆ ನಿಮಗಾದರೂ ಗೊತ್ತಾಗಬೇಡವಾ ಎಂದು ಅಬ್ಬೂಸ್ ಅಲಿ ಬರಬರುತ್ತಲೇ ವಿಷಾದ ಸೂಚಿಸಿದ. ಅವನ ವಿಶ್ವಾಸದ ನುಡಿಗಳನ್ನು ಕೇಳಿ ಗೌರಿಗೆ ಅವನ ಬಗ್ಗೆ ಇದ್ದ ಅಸಹನೆ ಕೊಂಚ ಕಡಿಮೆಯಾಯಿತು. ಹಾಗೇನಿಲ್ಲ ಅಬ್ಸಾಲಿ, ಮೂಟೆಯನ್ನು ನೋಡೋಕ್ಕೆ ಹೀಗೆ ಕಾಣ್ತದಷ್ಟೇ, ತೂಕ ಏನಿಲ್ಲ ಎಂದಳು. ನಿಮ್ಮನೆಗೆ ಬಂದು ಎಷ್ಟು ಸಾರಿ ವ್ಯಾಪಾರ ಮಾಡಿದ್ದೀನಿ, ಎಷ್ಟು ಸಾರಿ ಕಾಫಿ ಟೀ ಕುಡ್ಕೊಂಡು ಬಂದಿದ್ದೀನಿ, ಒಂದು ದಿನ ನಿಮ್ಮ ಮೂಟೆ ಹೊತ್ಕೊಂಡ್ಬಂದು ಕೊಟ್ಟರೆ ನಮ್ಮ ಕೈ ಸವದು ಹೋಗುತ್ತಾ ಹೇಳಿ ಎಂದು ಅಬ್ಬು ಸಾಲಿ ಗೌರಿಗೆ ಪ್ರಶ್ನೆ ಕೇಳಿದ. ಅಬ್ಬು ಸಾಲಿ ಮಾತುಗಾರಿಕೆಯ ಪರಿಚಯ ಚೆನ್ನಾಗಿದ್ದ ಗೌರಿ ಅವನು ಅಷ್ಟೊಂದು ಉಪಚಾರ ಆತ್ಮೀಯತೆ ವ್ಯಕ್ತಪಡಿಸಿದ್ದು ನೋಡಿ ಏನೋ ವ್ಯವಹಾರ ಪ್ರಾರಂಭಿಸಲೇ ಈ ಪೀಠಿಕೆ ಹಾಕುತ್ತಿದ್ದಾನೆ ಎಂದು ಅನುಮಾನಿಸಿದಳು. ಆದರೂ ಅಬ್ಬು ಸಾಲಿ ಅವರಿಗೆ ಅಲ್ಲಿದ್ದ ಮಿಕ್ಕ ಎಲ್ಲ ಏಲಕ್ಕಿ ದಳ್ಳಾಳಿಗಿಂತ ಹೆಚ್ಚು ಪರಿಚಯದವನಾಗಿದ್ದ. ಅದಿರಲಿ, ಈಗೇನಾಗಬೇಕು ನಿನಗೆ ಸಾವು ಎಂದು ನೇರವಾಗಿ ಗೌರಿ ಪ್ರಶ್ನೆ ಕೇಳಿದಳು. ನನಗೇನಾಗಬೇಕು ಗೌರಿಯಮ್ಮ, ಈ ಸಾಬಿ ಏಲಕ್ಕಿ ಬಾಚಿಕೊಳ್ಳೋದಕ್ಕೆ ಮಾತಾಡಿಸಿಕೊಂಡು ಬಂದ ಅಂತ ತಿಳಿಬ್ಯಾಡ್ರಿ, ಈಗ ಇಲ್ಲಿ ತನಕ ಬಂದಿದ್ದೀರಾ, 4 ಹೆಜ್ಜೆ ನನ್ನ ಅಂಗಡಿವರೆಗೆ ಬಂದು 1 ಲೋಟ ಕಾಫಿ ಕುಡಿದು ಹೋಗ್ರಿ, ನನಗೆ ವಿಶ್ವಾಸ ಮುಖ್ಯ, ವ್ಯಾಪಾರ ಎಲ್ಲ ಆಮೇಲೆ ಎಂದು ಅಬ್ಬೂಸ್ ಅಲಿ ಅವರಿಬ್ಬರನ್ನು ಕರೆದ. ಇನ್ನೊಂದು ಸಾರಿ ಬರ್ತೀವಿ ಮಾರಾಯ, ಇವತ್ತು ನಮಗೆ ಇನ್ನೂ ವಿಪರೀತ ಕೆಲಸ ಇದೆ ಎಂದು ಸುರೇಶ ಹೇಳಿದ. ಸುರೇಶಣ್ಣ, ನಾನು ವ್ಯಾಪಾರಕ್ಕೆ ಅಂತ ಕರೀತಾ ಇಲ್ಲ, ವಿಶ್ವಾಸ ಅಷ್ಟೇ, ಯಾಲಕ್ಕಿ ನೀವು ಕೊಟ್ಟರೂ ನನಗೆ ಈಗ ಬೇಡ, 1 ತಿಂಗಳಿಂದ ನಂದು ವ್ಯಾಪಾರ ಬಂದ್ ಮಾಡಿದ್ದೀನಿ ಎಂದು ಹೇಳಿ ಅಂಗಡಿಗೆ ಬರಲು ಸಾಬಿ ಒತ್ತಾಯಿಸಿದ. ಯಾಕೋ ಮಾರಾಯ, ಏಲಕ್ಕಿಗೆ ಒಳ್ಳೆ ರೇಟು ಬರೋ ಟೈಮಿಗೆ ವ್ಯಾಪಾರ ಬಂದ್ ಮಾಡಿದ್ದೀನಂತಿ ಎಂದು ಗೌರಿ ಕುತೂಹಲದಿಂದ ಕೇಳಿದಳು. ಸುಮ್ಮನೆ ಕುತೂಹಲ ಕೆರಳಿಸಿ ಹರಟೆ ಮುಂದುವರಿಸಲಷ್ಟೇ ಸಾಬಿ ಹೀಗೆ ಹೇಳುತ್ತಿದ್ದಾನೆ ಎಂದು ಅವಳು ತಿಳಿದಳು. ಏಕೆಂದರೆ ಅಬ್ಬೂಸ್ ಅಲಿಯದು ಜನ್ಮಾಂತರಗಳಿಂದ ತಲತಲಾಂತರಗಳಿಂದ ಏಲಕ್ಕಿ ವ್ಯಾಪಾರದಲ್ಲೇ ಮುಳುಗಿ ಎದ್ದ ಮನೆತನ. ಅವನಪ್ಪನ ಕಾಲದ ಅವನ ಶ್ರೀಮಂತಿಕೆಯನ್ನು, ಅವನು ಸಂಪಾದಿಸಿರುವ ಹಾಗೂ ಕಳೆದಿರುವ ದುಡ್ಡಿನ ಲೆಕ್ಕವನ್ನು ಗೌರಿ ಅವನ ಬಾಯಿಂದ ಕೊನೆಯ ಪಕ್ಷ 100 ಸಾರಿಯಾದರೂ ಕೇಳಿರಬಹುದು. ಈಗಲೂ ಸಹ ಅವನು ಕರೆಯುತ್ತಿರುವುದು ವ್ಯಾಪಾರಕ್ಕಲ್ಲದಿದ್ದರೆ ತನ್ನ ಗತಕಾಲದ ವೈಭವಗಳನ್ನು ವರ್ಣಿಸಿ ಮತ್ತೊಮ್ಮೆ ಇಬ್ಬರೆದುರು ನಿಟ್ಟುಸಿರು ಬಿಡುತ್ತಾ ಕೂರುವುದಕ್ಕಿರಬೇಕು. ಯಾಕೆ ಅಂತ ಹೇಳ್ತೀನಿ ಬನ್ನಿ, ನಡುಬೀದಿಲಿ ನಿಂತ್ಕೊಂಡು ಹೇಳಿದರೆ ಹೆಂಗೆ ಹೇಳಿ ಎಂದು ಮತ್ತೊಮ್ಮೆ ಸಾಬು ಆಗ್ರಹಪಡಿಸಿದ. ವಾಂತಿ ಮೆಟ್ಟಿದ್ದ ಮೆಟ್ಟುಗಳನ್ನು ತೊಳೆದುಕೊಳ್ಳಬೇಕೆಂದು ಸರಸರ ಕಾಲು ಹಾಕುತ್ತಿದ್ದ ಅವರಿಗೆ ಅಲ್ಲಿಂದ ಇಲ್ಲಿಯವರೆಗೆ ನಡೆದು ಸಾಬಿ ಹತ್ತಿರ ಮಾತಾಡಿ ಮುಗಿಸುವ ವೇಳೆಗೆ ಅದು ಮರೆತೇ ಹೋಗುವ ಹಾಗಿತ್ತು. ಆಗೀಗ ಇಬ್ಬರ ಮನಸ್ಸಿನಲ್ಲೂ ಅದು ಸುಳಿದರೂ ಆಗಲೇ ಸಗಣಿ, ಕೊಚ್ಚೆ ಇತ್ಯಾದಿ 26ಗಳನ್ನು ಮೆಟ್ಟಿದ್ದರಿಂದ ವಿಶೇಷವಾಗಿ ಅದನ್ನು ತೊಳೆಯಬೇಕೆಂದು ಅನ್ನಿಸಲಿಲ್ಲವೋ ಏನೋ. ಮಾರಾಯ, ಯಾಕೋ ಇವತ್ತು ಇದ್ದಕ್ಕಿದ್ದ ಹಾಗೆ ಮೋಡ ಕವಿದು ಮಳೆ ಬರುವ ಹಾಗಿದೆ, ಇನ್ನು ಪಿರಿಪಿರಿ ಸೋನೆ ಹಿಡೀತಂದರೆ ನಮ್ಮದು ಇವತ್ತಿನ ಕೆಲಸ ಕಂಪ್ಲೀಟ್ ಹಾಳೆ.
ನಿನಗೆ ಹೇಳಿದರೆ ಅರ್ಥವಾಗುವುದಿಲ್ಲ ಎಂದು ಗೊಣಗುತ್ತಾ ಸುರೇಶ ಗೌರಿ ಜೊತೆ ಮನಸ್ಸಿಲ್ಲದ ಮನಸ್ಸಿನಿಂದ ಅಬ್ಬೂಸಾಲಿ ಅಂಗಡಿ ಕಡೆಗೆ ಕಾಲು ಹಾಕಿದ. ಏಲಕ್ಕಿ ಸೀಸನ್ನಿನ ಕಾಲದಲ್ಲಿ ದೇವಪುರದ ಬಸ್ ಸ್ಟ್ಯಾಂಡಿನಲ್ಲಿ ಏಲಕ್ಕಿ ದಳ್ಳಾಳಿಗಳು ಕಾಗೆ ಕಂತ್ರಿ ನಾಯಿಗಳ ರೀತಿಯಲ್ಲಿ ಹೊಂಚು ಹಾಕಿಕೊಂಡು ಕಾಯುತ್ತಾ ಕುಳಿತಿರುತ್ತಾರೆ. ಚಿಕ್ಕ ಪುಟ್ಟ ಗಂಟಿನೊಡನೆ ಇಳಿಯುವ ಪ್ರತಿಯೊಬ್ಬನನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾರೆ. ಅವರಿವರ ತೋಟದಲ್ಲಿ ಅಷ್ಟಿಷ್ಟು ಕದ್ದು 1 kg 2 kg ಮಾಡಿಕೊಂಡು ಬರುವವರನ್ನು ಅವರ ಮುಖ ನೋಡಿಯೇ ದಲ್ಲಾಳಿಗಳು ಸುಲಭವಾಗಿ ಗುರುತಿಸಿ ಬಿಡಬಲ್ಲರು. 1-2 kg ತರುವವರಿಗೆ, ಚಿಕ್ಕ ಪುಟ್ಟ ಬೆಳೆಗಾರರಿಗೆ ದೇವಪುರದ ಮಂಡಿಗಳಲ್ಲಿ ನಾನಾ ಥರದ ತೊಂದರೆಗಳಿವೆ. ಅವರಿಗೆ ದುಡ್ಡಿನ ತುರ್ತು ಇರುವುದನ್ನು ತಿಳಿದು ಅವರ ಮಾಲನ್ನು ಹರಾಜಿಗಿಡದೆ ಮಂಡಿ ಸಾಹುಕಾರರೇ ಒಂದು ರೇಟು ಹೇಳಿ ಅವನ ಮಾಲನ್ನು ಹೇಗಿದೆ ಎಂದೂ ಕಣ್ಣೆತ್ತಿ ನೋಡದೆ ಅಲ್ಲಿಟ್ಟು ಹೋಗು ಎಂದು ಅವನ ಗಂಟಿಗೆ ಒಂದು ಮೂಲೆ ತೋರಿಸಿಬಿಡುತ್ತಾರೆ. ಏಲಕ್ಕಿಯನ್ನು ಎಳೆಬಿಸಿಲಿನಲ್ಲಿ ಒಣಗಿಸಿ ಗೋಣಿ ತಾಟಿನಲ್ಲಿ ತಿಕ್ಕಿ ಅದಕ್ಕೆ ಪಾಲಿಷ್ ಕೊಟ್ಟು ಅದನ್ನೊಂದು ಅಮೂಲ್ಯ ಪದಾರ್ಥವೆಂದು ಪರಿಭಾವಿಸಿ ತಂದ ಚಿಕ್ಕ ಪುಟ್ಟವರಿಗೆ ಈ ಮಂಡಿ ಸಾಹುಕಾರರ ತಿರಸ್ಕಾರದ ಧೋರಣೆ ಆಘಾತಕಾರಿಯಾಗಿರುತ್ತದೆ. ಎಷ್ಟೋ ಜನ ರೈತರು ಎಷ್ಟೇ ಬಡವರಾದರೂ ಆತ್ಮಗೌರವ ಉಳ್ಳವರು. ಜಮೀನಿನ ಒಡೆಯನಾದುದರಿಂದ ತಾನೊಬ್ಬ ಜಮೀನ್ದಾರನೆಂಬ ಹೆಮ್ಮೆ ಅವನ ಸುಪ್ತ ಪ್ರಜ್ಞೆಯ ಆಳದಲ್ಲಿ ಇದ್ದೇ ಇರುತ್ತದೆ. ಮಂಡಿ ಸಾಹುಕಾರರ ಹತ್ತಿರ ವ್ಯವಹಾರಕ್ಕೆ ಹೋದರೆ ತಾನು ಕಳೆದುಕೊಳ್ಳುವ ಲಾಭಕ್ಕಿಂತ ಮುಖ್ಯವಾಗಿ ತಾನು ಕಳೆದುಕೊಳ್ಳಬೇಕಾದ ಆತ್ಮಗೌರವ ಆತನನ್ನು ಬಾಧಿಸುತ್ತದೆ. ಮಂಡಿ ಸಾಹುಕಾರರಿಗೂ ದೊಡ್ಡ ದೊಡ್ಡ ವರ್ತಕರಿಗೂ ರೈತನ ಆತ್ಮಗೌರವವನ್ನು ಹೊಸಕಿ ಹಾಕಿ ತಮ್ಮ ಶ್ರೀಮಂತಿಕೆಯ ಅಟ್ಟಹಾಸ ಮೆರೆಯುವುದು ಲಾಭಕ್ಕಿಂತಲೂ ಮುಖ್ಯವಾದ ಮಾನಸಿಕ ಅಗತ್ಯವಾಗಿರುತ್ತದೆ. ಇಲ್ಲದಿದ್ದರೆ ಅವರ ಬ್ಯಾಂಕಿನ ಪಾಸ್ಬುಕ್ಕಿನಲ್ಲಿ ಸಂಖ್ಯೆಗಳ ಮುಂದೆ ಸೇರುತ್ತಾ ಹೋಗುವ ಸೊನ್ನೆಗಳು ಅರ್ಥವನ್ನೇ ಕಳೆದುಕೊಳ್ಳುತ್ತವೆ. 0 ಸಾಲುಗಳ ಹಿಂದೆ ಸಂಖ್ಯೆ ಹಾಕಿದ ಕೂಡಲೇ ಸೊನ್ನೆಗಳೆಲ್ಲ ಹೇಗೆ ಅರ್ಥವಾಗುತ್ತವೆಯೋ ಹಾಗೆ ದುಡ್ಡಿದ್ದವರಿಗೆ ಇತರರು ನೀಡುವ ಮರ್ಯಾದೆಯ ಅರ್ಥ ಅವರು ದುಡ್ಡಿಲ್ಲದವರತ್ತ ತೋರಿಸುವ ತಿರಸ್ಕಾರದ ಮೇಲೆ ನಿಂತಿದೆ. ಈ ಮಂಡಿ ಸಾಹುಕಾರರ ಮತ್ತು ಚಿಕ್ಕ ಪುಟ್ಟ ಪುಡಿ ಬೆಳೆಗಾರರ ಮನೋವಿಕಲತೆಗಳನ್ನು ಏಲಕ್ಕಿ ದಳ್ಳಾಳಿಗಳಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಪುಡಿ ರೈತರನ್ನು ಹೊಗಳಿ ಅವನೇ ತನ್ನ ಧಣಿ ಎಂದು ನಂಬಿಕೆ ಬರುವಂತೆ ಮಾತಾಡಿ, ನಿನ್ನೆ ಬಂದಿದ್ದರೆ ನೀನು ಹೇಳಿದ ರೇಟು ಇತ್ತು, ಇವತ್ತು ರೇಟು ಡೌನ್ ಆಗಿದೆ, ಎಲ್ಲ ಬಿಟ್ಟು ಇವತ್ತು ತಂದಿದೆಯಲ್ಲ ಎಂದು ವ್ಯಸನ ಸೂಚಿಸಿ, ಹೋಗಲಿ 4 ದಿನ ಇಡುವಂತಿದ್ದರೆ ಇಡು, ರೇಟು ಇಂಪ್ರೂವ್ ಆದೀತೆಂದು ಸಲಹೆ ಕೊಟ್ಟು ಬೋಡಿ, ಸಕಲೇಶಪುರ, ಮಡಿಕೇರಿ, ಮೂಡಿಗೆರೆ ರೇಟುಗಳನ್ನೆಲ್ಲ ಅವನ ನೆತ್ತಿಗೆ ತಿಕ್ಕಿ ಏಲಕ್ಕಿ ತಂದವನ ತಲೆ ರುಮ್ಮೆಂದು ಕಕ್ಕಮಕ್ಕ ಹಿಡಿಯುವಂತೆ ಮಾಡುತ್ತಾರೆ. ಏಲಕ್ಕಿ ವ್ಯಾಪಾರ ಮಾಡಲೆಂದೇ ಅವರು ವಿಶಿಷ್ಟವಾದ ಭಾಷೆ, ನುಡಿಕಟ್ಟುಗಳನ್ನು ರೂಪಿಸಿಕೊಂಡು ಅವುಗಳ ಕಲಾತ್ಮಕ ಉಪಯೋಗ ಮಾಡುತ್ತಿದ್ದರು. ರೈತರು ನಂಬಲಿ ನಂಬದಿರಲಿ ಅವರನ್ನು ಹೊಗಳಿಕೆಯ ಸಂಮೋಹನಕ್ಕೆ ಸಿಕ್ಕಿಸುವುದು ಹೇಗೆಂದು ತಿಳಿದಿದ್ದರು. ಕಳ್ಳರಿಗೆ ಒಂದು ತಂತ್ರ, ಪೂರಾ ಚಿಕ್ಕ ಬೆಳೆಗಾರರಿಗೆ ಒಂದು ವಿಧಾನ, ಕೊಂಚ ದೊಡ್ಡವರಿಗೆ ಬೇರೆ ಮಾತುಗಾರಿಕೆ, ಇವೆಲ್ಲವನ್ನೂ ಅವರ ಬಳಿ ನೋಡಬಹುದಿತ್ತು. ದೀಪಾವಳಿ, ಉಗಾದಿ ಹಬ್ಬಗಳಲ್ಲಂತೂ ತಂದ ಏಲಕ್ಕಿ ಹಿಂದಕ್ಕೆ ಒಯ್ಯುವುದಿಲ್ಲವೆಂದು ಗೊತ್ತಿದ್ದ ಅವರು ಹಬ್ಬ ಹುಡಿಹಾರಿಸುತ್ತಿದ್ದರು. ಇವರ ಕಂತ್ರಿ ವಿದ್ಯೆ, ಮೈಮರೆಸುವ ಮಾತುಗಾರಿಕೆ, ರೇಟು ಇಳಿಯುತ್ತಿದೆ ಎಂದು ಇವರು ಕೊಡುತ್ತಿದ್ದ ಸುಳ್ಳು ಮಾಹಿತಿ ಮುಂತಾದವೆಲ್ಲ ರೈತರಿಗೆ ಗೊತ್ತಿಲ್ಲದೇ ಇರುವುದೇನಲ್ಲ. ಆದರೆ ಚಿಕ್ಕ ಚಿಕ್ಕ ರೈತರು ಪೇಟೆಗೆ ಏಲಕ್ಕಿ ತರುವುದಕ್ಕಿಂತ ಈ ಏಲಕ್ಕಿ ಬ್ಯಾರಿಗಳು ಮನೆ ಹತ್ತಿರ ಬಂದಾಗ ವ್ಯಾಪಾರ ಮಾಡುತ್ತಿದ್ದುದೇ ಹೆಚ್ಚು. ಅಲ್ಲಿ ಮನೆಯ ಹೆಂಗಸರು 10 ಪೈಸೆಗೂ 1 ಗಂಟೆ ಚೌಕಾಶಿ ಮಾಡಿ ಬ್ಯಾರಿಗಳ ತಲೆಗೆ ರೇಜಿಗೆ ಹಿಡಿಸುತ್ತಿದ್ದರು. ಒಂದೊಂದು 2-2 kg ಏಲಕ್ಕಿಯನ್ನು ವ್ಯಾಪಾರ ಮಾಡುವುದು ಇಬ್ಬರಿಗೂ ಅರ್ಧ ದಿನದ ಕೆಲಸ. ಅದರಲ್ಲಿ ಅರ್ಧ ಕಾಲ ವ್ಯಾಪಾರಕ್ಕೆ ವ್ಯಯವಾದರೆ ಅರ್ಧ ಕಾಲ ಊರು ಪಂಚಾಯಿತಿಗೆ ವ್ಯಯವಾಗುತ್ತಿತ್ತು. ಕೊಯ್ಲು ಕಟಾವು ಎಲ್ಲ ಮುಗಿದ ಮೇಲೆ ಮಲೆನಾಡಿನ ರೈತರಿಗೆಲ್ಲ ಬೇಕಾದಷ್ಟು ಪುರುಸೊತ್ತು ಇರುತ್ತದೆ. ಒಕ್ಕಲಾಟ ಮುಗಿಸಿ ರೋಹಿಣಿ ಮಳೆ ಬರುವವರೆಗೂ ದೊರೆಯುವ ವಿರಾಮದಲ್ಲಿ ಬಹುಪಾಲು ಬರೇ ನೆಂಟರ ಮನೆ ತಿರುಗುವುದರಲ್ಲಿ ಕಳೆದರೂ ಮಿಕ್ಕಿದ್ದು ಕಳೆಯುವುದು ಈ ರೀತಿ ಕೆಲಸಕ್ಕೆ ಬಾರದ ಚೌಕಾಶಿಯಲ್ಲಿ. ಸುರೇಶ ಬಸ್ ಸ್ಟ್ಯಾಂಡಿನಲ್ಲಿ ಇಳಿದಾಗ ಏಲಕ್ಕಿಯೊಂದಿಗೆ ಇಳಿಯುವ ಪ್ರತಿಯೊಬ್ಬನಿಗೂ ಕಾಗೆ ಮುತ್ತಿಕೊಂಡಂತೆ ಮುತ್ತಿಕೊಳ್ಳುವ ದಳ್ಳಾಳಿಗಳೊಬ್ಬರೂ ಕಾಣದುದನ್ನು ನೋಡಿ ನಿಜಕ್ಕೂ ಅಚ್ಚರಿಯಾಯಿತು. ರೇಟು ಕಂಡಾಪಟ್ಟೆ ಇಳಿದರೆ ಒಮ್ಮೊಮ್ಮೆ ಮಂಡಿಗಳೆಲ್ಲ ಹರಾಜು ಮುಂದೂಡಿ ವ್ಯವಹಾರ ನಿಲ್ಲಿಸಿಬಿಡುತ್ತಿದ್ದರು. ಆಗ ದೇವಪುರದ ಪೇಟೆಗಳೆಲ್ಲ ಬಿಕೋ ಎಂದು ಹಾಳು ಸುರಿದುಕೊಂಡಿದ್ದುವು. ಬಸ್ ಸ್ಟ್ಯಾಂಡಿನಲ್ಲಿ ದಳ್ಳಾಳಿಗಳ ಗೈರು ಹಾಜರಿ ನೋಡಿದ ಸುರೇಶನು ಇದನ್ನೇ ಶಂಕಿಸಿದ್ದ.
ಅಬ್ಬೂಸ್ ಅಲಿ ಜೊತೆ ಮಾತಾಡುವಾಗಲೇ ಅವನಿಗೆ ನಿಜವಾದ ಕಾರಣ ಗೊತ್ತಾಗಿದ್ದು. ಇನ್ನು ನಮ್ಮಂಥವರಿಗೆ ಅಲ್ಲ ಗೌರಿಯಮ್ಮ ಏಲಕ್ಕಿ ವ್ಯಾಪಾರ. ನಮ್ಮಂತಹ ಸಣ್ಣ ಪುಟ್ಟವರು ಯಾಲಕ್ಕಿಗೆ ಕೈ ಹಾಕಂಗೇ ಇಲ್ಲ. ನಿನ್ನೆನ ಕತೆ ಕೇಳು. ಇರಾನಿಗೆ ಯಾಲಕ್ಕಿ ಶಿಪ್ಮೆಂಟಿಗೆ ಅಗ್ರಿಮೆಂಟ್ ಆಗಿದೆಯಂತೆ ಅಂತ ವರ್ತಮಾನ ಬರ್ತಿದ್ದ ಹಾಗೆ ಬರೀ ವರ್ತಮಾನಕ್ಕೆ ಏಲಕ್ಕಿ ರೇಟು ಕೆಜಿಗೆ 100 ರೂಪಾಯಿ ಜಂಪ್ ಆಗಿಬಿಡ್ತು. ಇವತ್ತಿನ ರೇಟು ಹೇಳಿದರೆ ನೀವು ನಂಬ್ತೀರಾ? ನಿನ್ನೆ 600 ರೂಪಾಯಿ ಇದ್ದಿದ್ದು ಇವತ್ತು 840 ರೂಪಾಯಿಯಂತೆ, ಸಾಬು ವಿಷಾದದಿಂದ ಹೇಳಿದ. ಸುರೇಶನು ಗೌರಿಯು ಅದನ್ನು ಕೇಳಿ ಹಿರಿ ಹಿಗ್ಗಿದರು. ಒಬ್ಬರಿಗೆ ವಿಷಾದದ ಸಮಾಚಾರ, ಆದರೆ ಇನ್ನೊಬ್ಬನಿಗೆ ಅದು ಪರಮಾನಂದದ ಸಮಾಚಾರ. ದೇವಪುರವೆನ್ನುವ ಜೂಜಿನ ರಂಗದಲ್ಲಿ ಇಂಥವು ಸರ್ವೇ ಸಾಮಾನ್ಯ ದೃಶ್ಯ. ನಾನು ಅದಕ್ಕೆ ಯಾಲಕ್ಕಿ ವ್ಯವಹಾರನೇ ಕೈದು ಮಾಡಿಬಿಟ್ಟೆ ಸುರೇಶಣ್ಣ. ಬರೇ ಖಾಲಿ 10 kg ಏಲಕ್ಕಿ ವ್ಯವಹಾರ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು ಲೆಕ್ಕ ಹಾಕಿ. ನಮ್ಮಂಥವರು ಈ ರೇಟಲ್ಲಿ ಯಾಲಕ್ಕಿ ಕೊಂಡು ಮಕ್ಕಳು ಮರಿ ಸಾಕೋಕ್ಕುಂಟ ಹೇಳಿ? ನನಗೇನೋ ಇರೋನೊಬ್ಬನೇ ಮಗ, ಆದರೂ ಹಾಳು ಸುಳೆ ಮಗ. 8 ಜನ ಹೆಣ್ಮಕ್ಳಾದ ಮೇಲೆ ಹುಟ್ಟಿದಾನೆ. ಏನು ಮಾಡ್ತೀರಾ? ಅವನ್ನೆಲ್ಲ ಸಾಗಿಕೊಂಡು ಮದುವೆ ಮಾಡಿ ಹೊಸಲು ದಾಟಿಸಬೇಕಾದ್ರೆ ನಂದು ಚಮಡ ನಿಕಾಲಾಗೋಗ್ತದೆ. ತಗೊಳ್ಳಿ. ಏನೋ ಧೈರ್ಯ ಮಾಡಿ ದುಡ್ಡು ಹಾಕೋಣ ಅಂದರೆ ರೇಟು ಯಾಕೋ ಹುಚ್ಚುನಾಯಿ ಥರ ಆಡ್ತಿದೆ. ಅದಕ್ಕೆ ಇದು ನಮ್ಮಂಥವ್ರಿಗೆ ಒಳ್ಳೆ ಕಾಲ ಅಲ್ಲ ಅಂತ ಕೈ ಕಟ್ಕೊಂಡು ಕೂತ್ಬಿಟ್ಟಿದ್ದೀನಿ. ಬಸ್ ಸ್ಟ್ಯಾಂಡ್ನಲ್ಲಿ ನೀವೇ ನೋಡಿರಬೇಕಲ್ಲ, ನೊಣ ಮುತ್ತಿದಂಗೆ ಮುತ್ಕೋತಿದ್ರಲ್ಲ ದಳ್ಳಾಳಿಗಳು. ಒಬ್ರಾರ ಇದ್ರ ಇವತ್ತು ಯಾಲಕ್ಕಿ ತೇಜಿ ದಿನದಿಂದ ದಿನಕ್ಕೆ 100 ರೂಪಾಯಿ ಜಂಪ್ ತಗೋತಿದ್ದಂಗೆ ಕಾಗೆ ಗುಂಪಿಗೆ ಕಲ್ಲಾಕಿದಂಗೆ ದಿಕ್ಕಾಪಾಲಾಗಿ ಹೋದರು ಎಂದು ಅಬ್ಬೂಸ್ ಅಲಿ ತಾನು ತಾತ್ಕಾಲಿಕವಾಗಿ ವ್ಯವಹಾರ ನಿಲ್ಲಿಸಿದರ ಕಾರಣ ಕೊಟ್ಟ. ಅಲ್ವೋ ಸಾಬು, ನಿನ್ನ ಹತ್ರ ವ್ಯಾಪಾರ ಮಾಡಿ ಮಾಡಿ ತಲೆ ಬೋಳಿಸ್ಕೊಂಡು ನಮಗೂ ಸಾಕಾಗಿ ಹೋಗಿದೆ. ಏನೋ ಒಂದು ಸಾರಿ ಒಳ್ಳೆ ರೇಟು ಸಿಗ್ತದೆ ಅಂತ ಖುಷಿಲಿದ್ದರೆ ನೀನು ನೋಡಿದರೆ ಏನೋ ಆಗಬಾರ್ದು ಆಗೋಯ್ತು ಅನ್ನೋ ಹಾಗೆ ಮಾತಾಡ್ತಿದೀಯಲ್ಲ. ಪ್ರತಿ ಸಾರಿನೂ ಮನೆ ಹತ್ರ ಹಳ್ಳೆಣ್ಣೆ ಮುಸುಡಿ ಹಾಕಿಕೊಂಡು ಬಂದು ಈಗ ರೇಟ್ ಡೌನು ಅಂತ ಹೇಳಿ 10 ರೂಪಾಯಿ 20 ರೂಪಾಯಿ ಕಡಿಮೆಯಲ್ಲೇ ಕೊಳ್ತಿದ್ದೆ. ಈಗ ರೇಟು ಬಂದ್ರೂ ನಿನ್ನ ಮೂತಿ ಹಳೆ ಥರನೇ ಇದೆಯಲ್ಲ. ನೀನೂ ಉದ್ಧಾರ ಆಗಬಾರ್ದು, ನಿನ್ನ ಜೊತೆ ವ್ಯವಹಾರ ಮಾಡಿದವರು ಉದ್ಧಾರ ಆಗಬಾರ್ದು ಅಂತಾನೇನೋ ನಿನ್ನ ಮರ್ಜಿ ಎಂದು ಕಿಚಾಯಿಸುವ ದನಿಯಲ್ಲಿ ಸುರೇಶ ಅಬ್ಬೂಸಾಲಿಗೆ ಜೋರು ಮಾಡಿದ. ಸುರೇಶಣ್ಣ, ನಿಮಗೆ ಎಷ್ಟು ರೇಟು ಕೊಟ್ಟರೂ ಈ ಸಾಬಿ ತಲೆ ಹೊಡೆತ ಅಂತಾನೇ ಹೇಳ್ತೀರಾ. ಹೋದ ಸಾರಿ ನಾನು ಕೇಳಿದ ರೇಟಿಗೆ ಕೊಡದೆ ನೀವು ತಂದು ಹರಾಜಿಟ್ಟು ಆಗಿದ್ದೇನು? ನನಗಿಂತ 20 ರೂಪಾಯಿ ಕಡಿಮೆಗೆ ಕೊಟ್ಟು ಹೋಗಿದ್ದು ನನಗೆ ಗೊತ್ತಿಲ್ವಾ? ಈ ಸಾಬಿ ಬೈಸ್ಕೊಳ್ಳೋಕೆ ಸಿಗ್ತಾನಲ್ಲ, ಅದಕ್ಕೆ ಬೈತೀರಾ ಅಷ್ಟೇ. ಮಂಡಿ ಸೌಕಾರಂಗೆ ಬೈತೀರಾ? ಅವನು ಕೊಟ್ಟಿದ್ದು ಇಸ್ಕೊಂಡು ಮನೆಗೆ ಹೋಗ್ತೀರಾ. ಅಬ್ಬೂಸಾಲಿ ತನ್ನ ಪ್ರತಿವಾದ ಮಂಡಿಸಿದ. ದಾರಿಯಲ್ಲಿ ಹೋಗುವವರನ್ನು ಕರೆದು ಕೂರಿಸಿದ ಸಾಬಿಯ ಮರ್ಜಿಯನ್ನೂ ಹಳೆ ಪಂಚಾಯಿತಿಗಳನ್ನೂ ಎತ್ತಿಕೊಂಡು ಜಗಳವಾಡುತ್ತಿರುವ ಸುರೇಶನ ಮರ್ಜಿಯನ್ನೂ ನೋಡಿ ಒಂದು ಕಡೆ ಗೌರಿಗೆ ನಗು, ಇನ್ನೊಂದು ಕಡೆ ಸಿಟ್ಟು. ಹೊತ್ತಾಯ್ತು ಬನ್ನಿ, ಮಂಡೀಲಿ ಹರಾಜು ಮುಗಿದ ಮೇಲೆ 3 ಕಾಸಿಗೆ ಕೊಟ್ಟು ಬರೋ ಹಂಗಾದರೆ ಕಷ್ಟ ಎಂದು ಸುರೇಶನಿಗೆ ಮುಂದಿನ ಕೆಲಸಗಳನ್ನು ಜ್ಞಾಪಿಸಿದಳು. ಗೌರಿಯಮ್ಮ, ನೀವು ಒಂದು ಕೆಲಸ ಮಾಡಿ. ನಾಳೆವರೆಗೂ ತಡೆಯೋ ಹಾಗಿದ್ರೆ ಹಾವೇರಿ ಕಡೆ ಪಾರ್ಟಿಯೊಂದು ಯಾಲಕ್ಕಿ ಖರೀದಿಗೆ ಬರ್ತಿದೆ. ನಿಮಗೆ ಒಳ್ಳೆ ರೇಟು ಗ್ಯಾರಂಟಿ ಕೊಡಿಸ್ತೀನಿ. ನನಗೆ ಕೆಜಿಗೆ 5 ರೂಪಾಯಿ ಕಮಿಷನ್ ಕೊಡಿ ಸಾಕು. ನನಗಂತೂ ಇವತ್ತಿನ ರೇಟಿನಲ್ಲಿ ನಿಮ್ಮ ಮಾಲು ಕೊಳ್ಳೋಕ್ಕಾಗಲ್ಲ ಎಂದು ಹಾಗೋ ಹೀಗೋ ಒಂದು ವ್ಯವಹಾರ ಕುದುರಿಸಲು ಪ್ರಯತ್ನಿಸಿದ ಅಬ್ಬೂಸಲಿ. ನೀ ಸುಮ್ಮನಿರು ಮಾರಾಯ, ದಿನಕ್ಕೊಂದೊಂದು ಥರ ರೇಟು ಆಗ್ತಿದೆ ಅಂತ ವ್ಯಾಪಾರನೇ ನಿಲ್ಲಿಸಿದೀಯಾ. ನಮಗೆ ಮಾತ್ರ ನೀನು ಜನ ಕರ್ಕೊಂಡು ಬರೋವರೆಗೆ ಕಾಯಿರಿ ಅಂತ ಹೇಳ್ತೀಯಲ್ಲ ಎಂದು ಗೌರಿ ಅವನ ಮೇಲೆ ರೇಗಿದಳು.